ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪೆಟಾಟೋ ಲಾಲಿಪಾಪ್ ಮಾಡೋದು ಹೆಂಗೆ ಹೇಳ್ಕೊಡ್ತೀನೋ. ಈಗ ನೋಡ್ರಿ, ಅದನ್ನು ಇಂಗ್ರೀಡಿಯೆಂಟ್ಸು ಎಲ್ಲ ತೋರಿಸ್ತೀನಿ ನಾನು. ಈಗ ಅದು ಭಾಳ ಕ್ರಿಸ್ಪಿಯಾಗಿರ್ತೈತಿ, ಭಾಳ ಟೇಸ್ಟಿಯಾಗಿರ್ತೈತಿ. ಈ ಥರ ಬಾಲ್ ಥರ ಬರ್ತಾವೆ, ಭಾಳ ಚಂದ ಇರ್ತೈತೆ ಅದು. ಅದಕ್ಕೆ ನೀವು ಹೆಂಗೆ ಮಾಡೋದನ್ನು, ಈಗ ಪೆಟಾಟೋನ ನಾನು ಕುದಿಸಿಟ್ಕೊಂಡನಿ. ಎಲ್ಲ ಅದನ್ನು ಎಲ್ಲ ಸಿಪ್ಪೆ ತೆಗೆದು ಎಲ್ಲ ಮ್ಯಾಶ್ ಮಾಡಿ ಇಟ್ಕೋಬೇಕಾಗ್ತತಿ. ಈಗ ನೋಡ್ರಿ, ಅದನ್ನೆಲ್ಲ ಕುದಿಸೇನಿ. ಈಗ ಬಿಸಿ ಬಿಸಿ ಆಗಿರೋದಂತ್ರ ಅದು ಸಿಪ್ಪೆದು ಎಲ್ಲ ತಗೊಳಾಗ್ತಾನೆ. ಈಗ ತಗೊಂಡು ಅದರದ್ದು ಈಗ ನೋಡ್ರಿ ಸಿಪ್ಪೆದು ಎಲ್ಲ ತಗೊಂಬಿಡ್ತೀನಿ. ತಗೊಂಡು ಈ ಕಡೆ ಕಡೆಯಾಕೆ ಇಟ್ಕೊಂಡ್ಬಿಡ್ರಿ. ಇಟ್ಕೊಂಡು ಅದನ್ನೆಲ್ಲ ಹಿಂಗೆ ಚಾಕು ತೊಗೊಂಡು ಸ್ವಲ್ಪ ಸಣ್ಣಗೆ ಮಾಡ್ಕೊಂಡು ಅದನ್ನೆಲ್ಲ ಈಗ ಒಂದಿಷ್ಟು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಅಜ್ವಾನ, ಉಪ್ಪು ಅವೆಲ್ಲ ಹಾಕ್ಕೊಂಡ್ರಿ ಅದನ್ನು ಮಿಕ್ಸ್ ಇದು ತಿರುಗಿಸ್ಬಿಟ್ಟಿನ್ರಿ ಮಿಕ್ಸಿ ಒಳಗೆ. ಅದು ಖಾರ ಆಗಿರ್ತೈತಿ. ಈಗ ಇದೇನೈತಲ್ರಿ, ಬಟಾಟೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಮತ್ತೊಂದು ಸೇರಿಸ್ಬೇಕಾಗ್ತೈತೆ ನೋಡ್ರಿ. ಇದೆಲ್ಲ ಹಿಂಗೆ ಮಾಡ್ಕೊಳಕ್ತಾನೆ ನಾನು ಪೂರ್ತಿಯಾಗಿ ಚಂದಂಗೆ ಇದನ್ನು ಈ ಥರ ಮಾಡ್ಕೋಬೇಕು, ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡಿಂದ ಈಗ ನೋಡ್ರಿ, ಇದೇನು ಅದು ದಪ್ಪಂಗೆ ಉಳಿಬಾರ್ದು, ಅದು ಆ ಥರ ಮಾಡ್ಕೊರಿ. ಈಗ ಇದರಂದೆಲ್ಲ ನಾವು ಚಂದಂಗೆ ಅದನ್ನು ಹಿಂಗೆ ಮಾಡಿ ಇಟ್ಕೋಬೇಕು. ಇದಕ್ಕೆ ನೋಡ್ರಿ, ನಾನು ಒಂದು ಸ್ವಲ್ಪ ಸಾಬುದಾನಿಯನ್ನು ನೆನೆಸಿಟ್ಕೊಂಡೆ. ನೆನೆಸಿ ಒಂದು ನೈಟ್ ನೆನೆಸಿ ಬೆಳಗ್ಗೆ ತೊಗೋಬೋದು, ಅಥವಾ 5-6 ತಾಸು 8 ತಾಸು ನೆನೆಸ್ಬೋದು. ಇವನ್ನ ಈ ಥರ ಬರ್ತಾವ್ರಿ ಇವು. ಇವಕ್ಕೆ ಏನು ಮಾಡ್ಬೇಕಂತಂದ್ರೆ, ಅದೇನು ಹಾಲು ಏನು ಮಾಡ್ಕೊಂಡಿರ್ತೀವಲ್ರಿ, ಅದನ್ನು ಈಗೇನು ಸಾಬುದಾನಿ ಎಲ್ಲ ನೆನೆದಿರ್ತಾವಲ್ರಿ, ಅದಕ್ಕೆ ಇದನ್ನು ಹಾಕೋಬೇಕಾಗ್ತದೆ. ಇದನ್ನ ಸಾಬುದಾನಿ ಬೆಸ್ಟ್ ನೆನೆದವ್ರಿ ಅವು. ಅದಕ್ಕೆ ಇವನ್ನೆಲ್ಲ ಹಾಲುವನ್ನು ಇದಕ್ಕೆ ಹಾಕೊಳಕ್ತಾನೆ ರೀ. ಅಷ್ಟು ನಿಮ್ಗೆ ಇದಕ್ಕೆ ಎಷ್ಟು ಮೆಜರ್ಮೆಂಟ್ ಅಂತಂದ್ರೆ ರೀ, ಅದು ಹಾಲು ಎಷ್ಟು ಇರ್ತೈತೆ ಅಷ್ಟನ್ನು ಸಾಬುದಾನಿನೂ ಇರ್ಬೇಕು ರೀ. ಈಗ ನೋಡ್ರಿ, ಅದಕ್ಕೆ ಖಾರ ಹಾಕೊಳಕ್ತಾನೆ. ಎಷ್ಟು ನಿಮಗೆ ಬೇಕಷ್ಟು ಖಾರ ಹಾಕೋರಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಖಾರ ಹಾಕೋರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕಾಕತಿ ಚಂದಂಗೆ. ಹಾಲು ಮತ್ತು ಸಬ್ಬಕ್ಕಿ ಇರ್ತಾವಲ್ರಿ ಅವು ಸಾಬುದಾನಿ, ಅವನ್ನ ನೆನೆದಿದ್ದ ಸಾಬುದಾನಿ ಹಾಲು ಎರಡೂ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಇದೇನು ಖಾರ ಹಾಕಿರ್ತೀವಲ್ರಿ ಅದನ್ನು ಹಾಕೋಬೇಕು. ಅದರೊಳಗೆ ಒಂಚೂರು ಉಪ್ಪಿಗೆ ಕಡಿಮೆ ಇತ್ತಂದ್ರೆ ಮತ್ತು ಸಾಬುದಾನಿಗೆ ಉಪ್ಪು ಬೇಕಾಗ್ತೈತಲ್ರಿ, ಅದಕ್ಕೆಲ್ಲ ಉಪ್ಪು ಹಾಕೋಬೇಕು. ಈಗ ಖಾರದೊಳಗೂ ಸ್ವಲ್ಪ ಉಪ್ಪು ಹಾಕಿರ್ತೈತಿ, ಇದರಲ್ಲೂ ಉಪ್ಪು ಹಾಕೋಬೇಕು. ಇದೆಲ್ಲ ಸೇರಿಸಿ ಚಂದಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಸಾಬುದಾನಿ ಮತ್ತು ಇದು ಎಲ್ಲ ಮಿಕ್ಸ್ ಆಗಬೇಕದು. ಹಾಲು, ಸಾಬುದಾನಿ, ಖಾರ ಎಲ್ಲವನ್ನು ಚೆನ್ನಾಗಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಮಿಕ್ಸ್ ಮಾಡಿ ಒಂಚೂರು ಲಿಂಬೆಹಣ್ಣನ್ನು ಅದಕ್ಕೆ ರಸ ತಗೊಂಡು ನಾನು ಇದಕ್ಕೆ ಹಾಕೊಳಕತ್ತೇನೆ, ಲಿಂಬೆಹಣ್ಣಿನ ರಸ. ಯಾಕಂದ್ರೆ ಅದು ಟೇಸ್ಟ್ ಬರ್ತೈತಿ. ಅದು ಹಾಲೂ ಇರ್ತೈತಲ್ರಿ, ಹಾಲು ಮತ್ತು ಇದು ಸಾಬುದಾನಿ ಇರೋದ್ರಿಂದ ಲಿಂಬೆಹಣ್ಣು ಭಾಳ ಟೇಸ್ಟ್ ಬರ್ತೈತೆ ಅದಕ್ಕೆ ಇದನ್ನು ಲಿಂಬೆಹಣ್ಣನ್ನು ಹಾಕ್ಕೊಂಡು ಏನು ಮಾಡ್ಬೇಕು, ಮತ್ತು ಇದನ್ನೆಲ್ಲನೂ ಲಿಂಬೆಹಣ್ಣನ್ನು ಮಿಕ್ಸ್ ಮಾಡ್ಬೇಕು. ಅದಕ್ಕೆ ಲಿಂಬೆಹಣ್ಣು ಹಾಕಿಂದ ಈಗ ನೋಡ್ರಿ ಮಿಕ್ಸ್ ಚಂದಂಗೆ ಮಿಕ್ಸ್ ಮಾಡ್ಬೇಕು. ಅದನ್ನ ಎಲ್ಲ ಕಡೆನೂ ಅದು ಹಾಲೂ ಎಲ್ಲ ಕಡೆ ಕುಡ್ಕೋಬೇಕದು, ಹಾಲು ಮತ್ತು ಸಾಬುದಾನಿ. ಈಗ ಪೂರ್ತಿಯಾಗಿ ಮಿಕ್ಸ್ ಆಗಾಕತ್ತೈತ್ರಿ. ಹೀಗೆಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊರಿ. ಈಗ ನೋಡ್ರಿ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನಾನು ಇದನ್ನು ಹಾಕೊಳಕ್ತೇನೆ, ಕೊತ್ತಂಬರಿ ಸೊಪ್ಪನ್ನು ಹೀಗೆಲ್ಲ ಹಾಕೊಳಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಇದು ಬರ್ತೈತೆ ರೀ. ಜಾಸ್ತಿ ಇದ್ರೆ ಜಾಸ್ತಿ ಹಾಕೋರಿ, ಟೇಸ್ಟ್ ಬರ್ತಾವೇನು ಕೊತ್ತಂಬರಿ ಸೊಪ್ಪಿಗೆ. ಈಗ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೊಳಕ್ತೇನೆ ಇದಕ್ಕೆ. ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ತೇನೆ. ಈಗ ನೋಡ್ರಿ ಎಲ್ಲನೂ ಇದು ಸೇರಿದ್ದು ಮಿಕ್ಸ್ ಐತಿದು. ಸಾಬುದಾನಿ ಮತ್ತು ಹಾಲು ಎಲ್ಲನೂ, ಖಾರ, ಉಪ್ಪು ಮತ್ತು ಹುಳಿಗೆ ಒಂದು ಸ್ವಲ್ಪ ಲಿಂಬೆಹಣ್ಣು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡನಿ. ಈಗ ಇದಕ್ಕೆ ಕೋಟಿಂಗಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ನಾನು ನೀರು ಹಾಕಿ ಮೈದಾ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಳಕ್ತಾನೆ. ಈಗ ನೋಡಿರಿ ಎಷ್ಟು ಒಂದು ಅರ್ಧ ಕಪ್ಪು ಮೈದಾ ಹಿಟ್ಟು ತೊಗೊಂಡು ನೀರು ಹಾಕ್ಕೊಂಡು ಅದಕ್ಕೆ ಈ ಥರ ಕೋಟಿಂಗಿಗೆ ಕಲಿಸ್ಕೊರಿ. ನೀರಂಗೆ ಈ ಥರ ಬರ್ಬೇಕು ನೋಡ್ರಿ, ಇಷ್ಟು ಬರ್ಬೇಕು ಅದು ನೀರು, ತೀರಾ ನೀರು ಆಗಬಾರ್ದು. ಇವನ್ನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಬಾಲ್ ಥರ ಇದು ಮಾಡಿ, ಈ ಏನು ಮೈದಾ ಹಿಟ್ಟನ್ನು ಮಾಡ್ಕೊಂಡಿರ್ತೀವಲ್ರಿ ನೀರಂಗೆ, ಅದರಲ್ಲಿ ಹಾಕಿ ಹಿಂಗೆ ಎದ್ದು ತೊಗೊಂಬಿಡ್ಬೇಕಷ್ಟ. ಎದ್ದು ತಗೊಂಡು ಇದು ಬ್ರೆಡ್ ಕ್ರಮ್ಸ್ ಇರ್ತೈತಲ್ರಿ, ಅದ್ರೊಳಗೆ ಇದನ್ನು ಹಿಂಗೆ ಎದ್ದಬೇಕದು. ಈಗ ನೋಡ್ರಿ ಇದ್ರೊಳಗೆಲ್ಲ ನಾನು ಎದ್ದೆ ಅದನ್ನ ಬಾಲ್ ಥರ ಮಾಡಿದ್ದನ್ನು ಹಿಂಗೆ ಎದ್ದಿಟ್ಕೊಳಕ್ತಾನೆ. ಇದಕ್ಕೆ ಕೋಟಿಂಗು ಐತ್ರಿ, ಮೈದಾ ಹಿಟ್ಟಿನ ಕೋಟಿಂಗ್ ಹೋಯ್ತು, ಬ್ರೆಡ್ ಕ್ರಮ್ಸು ಐತಿ. ಅದನ್ನೆರಡನ್ನು ಹಚ್ಚಿ ಹಿಂಗೆ ಮಾಡಿ ಇಟ್ಕೋಬೇಕೆಲ್ಲ.
ಇಷ್ಟು ನೋಡಿರಿ ಈಗ ಮಾಡೇನಿ ನೋಡಿರಿ ಇದೇ ಥರನ ಎಲ್ಲ ನಾನು ಹಿಂಗೆ ರೌಂಡಾಗಿ ಮಾಡಿ ಅದ್ರೊಳಗೆ ಎದ್ದೆನ ಇಟ್ಕೊಂಡೇನಿ ರೀ ಬ್ರೆಡ್ನಾಗ ಎದ್ದೆ ಬ್ರೆಡ್ ಕ್ರಮ್ಸ್ ಒಳಗೆ ಎದ್ದೆ ಹಿಂಗೆ ಮಾಡಿ ಬಾಲ್ ಥರ ಮಾಡಿ ಇಟ್ಕೋಬೇಕು ಅವನು ಇಟ್ಕೊಂಡು ಎಣ್ಣೆ ಕಾದ ನಂತರ ಅವನ್ನ ಹಾಕಿ ಕರಿಬೇಕಾಗ್ತೈತಿ ಈಗ ಎಣ್ಣೆ ಕಾಸಕ್ಕಿಟ್ಟತ್ರಿ ಅದು ಕಾಯ್ದ ನಂತರ ಈಗ ನೋಡ್ರಿ ಒಂದೊಂದಾಗಿ ನಾನು ಅದನ್ನ ಬಾಲ್ ಥರ ಇದ್ದದ್ದನ್ನು ಹಾಕಾಕತ್ತಾನೆ ಈಗ ಇವು ಆಲೂ ಲಾಲಿಪಾಪ್ ಅಂಥೇಳಿ ಭಾಳ ಚಂದ ಆಗ್ತಾವ್ರಿ ಮತ್ತು ನೋಡೋಕ್ಕೂ ಹಂಗಾಗಿರ್ತಾವೆ ಟೇಸ್ಟೂ ಹಂಗೆ ಇರ್ತಾವೆ ಎಲ್ಲರೂ ಇಷ್ಟಪಡುವಂಗೆ ಐತ್ರಿ ಇದು ಸ್ನ್ಯಾಕ್ಸ್ ಆಗಿ ಮಾಡಿದ್ರೆ ಭಾಳ ಇಷ್ಟಪಡಂಗೆ ನೋಡಿರಿ ಇವು ಎಷ್ಟು ಕೆಂಪದು ಅದು ಕೋಟಿಂಗು ಅಷ್ಟು ಚಂದ ಬರ್ತೈತೆ ರೀ ಅದ್ರೊಳಗೂ ಅಷ್ಟೇ ಚಂದ ಆಲೂ ಅದು ಎಲ್ಲ ಮಿಕ್ಸ್ ಆಗಿದ್ದನ್ನು ಇರ್ತೈತಲ್ಲ ರೀ ಖಾರ ಉಪ್ಪು ಹುಳಿ ಎಲ್ಲ ಇರ್ತೈತಿ ಬೆಸ್ಟ್ ಆಗಿರ್ತಾವೆ ರೀ ಟೇಸ್ಟ್ ಮಸ್ತ್ ಬಂದಿರ್ತಾವೆ ಮತ್ತು ಮಾಡೋಕ್ಕೂ ಈಜಿ ಐತಿ ಒಳ್ಳೆ ಈಜಿ ಟೇಸ್ಟಿ ರೆಸಿಪಿ ರೀ ಇದು ಎಲ್ಲರೂ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಸ್ಕೋಪ್ ಇರ್ತೈತಿ ನಮ್ಮ ಸೂಪರ್ ಭೋಜನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಇದು ಇಷ್ಟು ಚಂದ ಬರ್ತಾವೆ ಇವು ಇದೇ ಥರನೇ ಎಲ್ಲನೂ ನಾನು ಇಲ್ಲಿ ಮಾಡಿಟ್ಕೊಂಡೀನಿ ಇದಕ್ಕೆ ಲಾಲಿಪಾಪ್ ಅನ್ನೋಕೆ ಒಂದು ಸ್ವಲ್ಪ ಅದಕ್ಕೆ ಟೂತ್ಪಿಕ್ ಇರ್ತಾವಲ್ಲ ರೀ ಅವನ್ನ ಈ ಥರ ಹಿಂಗೆ ಹಾಕಿದ್ರೆ ಅದಕ್ಕೆ ಲಾಲಿಪಾಪ್ ಥರ ಬರ್ತಾವೆ ಇನ್ನು ಮತ್ತು ಅದಕ್ಕೊಂದು ಸ್ವಲ್ಪ ನಾನು ಮೊಸರಿಗೆ ಸ್ವಲ್ಪ ಇದನ್ನು ಹಾಕ್ಕೊಂಡು ಇದು ಹಸಿ ಖಾರ ಹಾಕ್ಕೊಂಡು ಇದನ್ನು ಚಟ್ನಿ ಮಾಡ್ಕೊಳಕ್ತಾನೆ ಇದು ಖಾರ ಹಾಕ್ಕೊಳಕ್ತಾನೆ ನೋಡಿರಿ ಖಾರನಲ್ಲೇ ಎಲ್ಲ ಜೀರಿಗೆ ಉಪ್ಪು ಅಜ್ವಾನು ಎಲ್ಲ ಹಾಕಿರ್ತೈತಿ ಅದೇ ಖಾರ ತೊಗೊಂಡು ಇದಕ್ಕೆ ಮೊಸರಿಗೆ ಹಾಕಿ ಈ ಥರ ಒಂದು ಟೇಸ್ಟಿಯಾಗಿರುವಂಥ ಒಂದು ಚಟ್ನಿ ಮಾಡ್ಕೊಳಕ್ತಾನೆ ಇದಕ್ಕೆ ಭಾಳ ಕಾಂಬಿನೇಷನ್ ಇದು ಅದಕ್ಕೆ ನಾನು ಇದನ್ನು ಮಾಡ್ಕೊಳಕ್ತೀನಿ ನೀವು ಹಿಂಗೆ ಮಾಡಿರಿ ಇದಕ್ಕೆ ಒಗ್ಗರಣೆ ಹಾಕೋತಿದ್ರು ಒಗ್ಗರಣೆ ಹಾಕೋರಿ ಹಂಗೆ ಇಡ್ತಿದ್ರು ಹಂಗೆ ಇಡ್ರಿ ಈ ಥರ ಒಂದು ಚಟ್ನಿಯನ್ನು ಮಾಡ್ಕೊಂಡು ಇವು ಲಾಲಿಪಾಪ್ ತೊಗೊಂಡು ಅದ್ರೊಳಗೆ ಕಡ್ಡಿ ಸಮೇತ ಹಿಂಗೆ ಎದ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಇರ್ತೈತಿ ನೋಡಿರಿ ಇದು ಹಂಗೆ ಬಂದಾವೆ ಇವು ಎಷ್ಟು ಮಸ್ತ್ ಬಂದಾವು ಮತ್ತು ಇನ್ನೊಂದು ಚಟ್ನಿನೂ ಮಾಡೇನಿ ನಾನು ಅದಕ್ಕೆ